ಸರ್, ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎರಡನೇ ಬಾರಿಗೆ ಪತ್ರವನ್ನು ಬರೆದಿದ್ದಾರೆ. ಯಾಕಂದ್ರೆ ಮೊದಲನೇ ಪತ್ರಕ್ಕೆ ಸರಿಯಾದ ರೀತಿಯ ಪ್ರತಿಕ್ರಿಯೆ ವ್ಯಕ್ತ ಆಗಿಲ್ಲ. ಮತ್ತೊಮ್ಮೆ ಪತ್ರವನ್ನು ಕೇಂದ್ರ ನೋಡಿ, ಒಬ್ಬ ಹೆಡ್ ಆಫ್ ಸ್ಟೇಟ್ ಮುಖ್ಯಮಂತ್ರಿ ಅವರು ಎರಡೆರಡು ಸರಿ ಪತ್ರ ಬರಿಬೇಕಾ ಇವ್ರ ಗಮನ ಸೆಳೀಲಿಕ್ಕೆ? ಆಮೇಲೆ ಯಾರ ಬಗ್ಗೆ ಬರ್ದಿರೋದು? ಒಬ್ಬ ಸಂಸದರು ಸಿಟ್ಟಿಂಗ್ ಪಾರ್ಲಿಮೆಂಟ್ ಮೆಂಬರ್ ಬಗ್ಗೆ ಬರ್ದಾಗ ಇವರು ತಕ್ಷಣನೇ ಅದಕ್ಕೆ ಅಟ್ಲೀಸ್ಟ್ ಏನಾದರೂ ಅಕ್ನಾಲೇಜ್ಮೆಂಟ್ ಕೊಟ್ಟು ರೆಸ್ಪಾನ್ಸ್ ಮಾಡಿ, ಹೌದು ಇದು ನಮ್ಮ ಗಮನಕ್ಕೆ ಬಂದಿದೆ, ನಾವು ಇಂಥ ಒಂದು ಏನು ಈ ಪ್ರಕ್ರಿಯೆನ ಏನು ನಡೆಸಬೇಕಾಗಿದೆ ಅದಕ್ಕೆ ನಾವು ಚಾಲನೆ ನೀಡಿದೀವಿ ಅಂತ ಏನಾದರೂ ಹೇಳಬೇಕಾಗಿತ್ತಲ್ಲ. 25 ದಿನ ಆ ಪತ್ರದ ಮೇಲೆ ಮಲ್ಕೊಂಡು ಈಗ ಎರಡನೇ ಪತ್ರ ಬಂದಾಗ ನಾವು ನೋಡ್ತೀವಿ ಮಾಡ್ತೀವಿ ಅಂತ ಇನ್ನಾನು ಹೇಳ್ತಾ ಇದ್ರೆ, ಇನ್ನಾನು ಕಾನೂನು ಕ್ರಮವನ್ನ ಜರುಗಿಸ್ತಾ ಇಲ್ಲ. ಬೇರೆ ಆಪೋಸಿಷನ್ ಲೀಡರ್ಗಳಿಗೆ ಅರೆಸ್ಟ್ ಮಾಡಬೇಕು, ಅವ್ರ ಮೇಲೆ ಐಟಿ ಇಡಿ ಹಾಕಬೇಕು ಅಂದಾಗ ಅವಾಗ ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಲ್ಲ. ಆದ್ರೆ ಈಗ ಪ್ರಜ್ವಲ್ ರೇವಣ್ಣ ಇದರಲ್ಲಿ ನೀವು ಅದು ಕೊಡಬೇಕು, ಈ ದಾಖಲೆ ಕೊಡಬೇಕು, ಆ ದಾಖಲೆ ಕೊಡಬೇಕು, ಕೋರ್ಟಿಂದ ಆದೇಶ ತರಬೇಕು. ಈಸ್ ಅ ಫ್ಯೂಜಿಟಿವ್. ಯಾರು ಕಾನೂನನ್ನ ಮುರಿದಿದ್ದಾರೆ ಅವ್ರಿಗೆ ಕರ್ಬೇಕಾದ್ರೆ ನೀವೇನ್ ಕಾನೂನು ಪಾಲನೆ ಮಾಡ್ತಾ ಇದ್ದೀರಾ? ಏನ್ ನೀವು ಆಸ್ ಪರ್ ಲಾ ಏನಿದೆ MEA ಅವರು ಮನಸ್ಸು ಮಾಡಿದ್ರೆ ತಕ್ಷಣ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಏನು ಬೇರೆ ವಿದೇಶದಲ್ಲಿರುವಂತಹ ಇನ್ವೆಸ್ಟಿಗೇಟಿವ್ ಏಜೆನ್ಸೀಸ್ ಏನಿದೆ ಅವರ ಏನು ಸಹಕಾರದಿಂದ ಅವ್ರಿಗೆ ತರಬಹುದು. ಇವ್ರಿಗೆ ತರಕ್ ಇಷ್ಟ ಇಲ್ಲ ಅಷ್ಟೇ. ಈಗ ಎಲ್ಲಿದ್ದಾರೆ ಯಾಕಿದ್ದಾರೆ ಸುಮ್ನೆ ಪತ್ರಿಕೆನಲ್ಲಿ ಹೇಳಿಕೆ ಕೊಡೋದ್ರಿಂದ ಆಗೋದಿಲ್ಲ. ನೀವು ಒಂದು ನಿರ್ದೇಶನ ಕೊಡಬೇಕಾಗ್ತದೆ. ಹೌದು, ಇಲ್ಲಿ SIT ಅವರು, ರಾಜ್ಯದ SIT ಅವರು ಇಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ, ಇವ್ರಿಗೆ ಸಹಕಾರ ನೀಡಿ ಅಂತ ಅವರು ಪತ್ರ ಬರೆದ್ರೆ ವಿದೇಶದಲ್ಲಿರುವಂತಹ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಕೂಡ ಕೇಂದ್ರದ ಮಾತಿಗೆ ಒಪ್ತಾರೆ. ಸರ್, ದೇವೇಗೌಡರು ಕೂಡ ಪತ್ರವನ್ನು ಬರೆದಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರಿಗೆ ವಾಪಸ್ ಬರಬೇಕು. ಅವತ್ತು ಹೇಳಿದ್ದೀನಿ, ನಾನು ಹೆಚ್ಚೇನು ಹಿರಿಯರ ಬಗ್ಗೆ ಮಾತಾಡಕ್ ಹೋಗೋದಿಲ್ಲ. ಆದ್ರೆ ಎಲ್ಲ ಅನುಭವಿಸ್ತಾ ಇದ್ದಾರೆ ಆ ಕುಟುಂಬದಲ್ಲಿ. ಇಂಥವೆಲ್ಲ ನಡೆದಿದೆ ಅಂತ ಗಾಳಿ ಸುದ್ದಿ ಎದ್ದಾಗ ಒಂದ್ಸರಿಯನ್ನ ಇದು ನಿಜಾನ ಇಲ್ಲ ಅಂತ ಪರಿಶೀಲನೆ ಮಾಡಕ್ ಸಭೆ ಮಾಡಿದ್ರ? ಇಂತ ಯಾಕೆ ಅಮಿತ್ ಶಾ ಅವರು ಇವನಿಗೆ ಪ್ರಜ್ವಲಿಗೆ ಟಿಕೆಟ್ ಕೊಡಬಾರ್ದು ಅಂತ ಏನು ಮಾಹಿತಿ ಪಡೆದ್ರ? ಇದೆಲ್ಲ ಗೊತ್ತಿತ್ತಲ್ಲ ಅವರಿಗೆ. ನೋಡಿ, ಇದು ಬಿಜೆಪಿ ಅವರು JDS ಅವರು ಸೇರಿಸಿ ಇದು ಸಂಚನ್ ಮಾಡಿರೋದು. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಒಂದು FIR ಆಗ್ತಾ ಇದ್ದಂಗೆ ಒಂದಿನ ಮುಂಚೆನೆ ಇವ್ರು ಕಳಿಸಿರೋದು. ದೇವರಾಜೇಗೌಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಸಂಪೂರ್ಣ ಮಾಹಿತಿ ಅಮಿತ್ ಶಾ ಅವರಿಗೆ ಗೊತ್ತಿತ್ತು, JDS ಅವರಿಗೆ ಗೊತ್ತಿತ್ತು, ವರಿಷ್ಠರಾದಂತ BJP ಅವರಿಗೆ ಎಲ್ಲರಿಗೂ ಗೊತ್ತಿತ್ತು, ವಿಜೇಂದ್ರ ಅವರಿಗೆ ಗೊತ್ತಿತ್ತು, ಅಶೋಕ್ ಅವರಿಗೆ ಗೊತ್ತಿತ್ತು ಅಂತ ಅವರೇ ಹೇಳ್ತಾ ಇದಾರಲ್ಲ. ಮತ್ತೆ ಗೊತ್ತಿದ್ರು ಟಿಕೆಟ್ ಕೊಟ್ಟು ಅವ್ರ ಪರ ಪ್ರಚಾರ ಮಾಡಿಬಿಟ್ಟು ಮತ್ತೆ FIR ಆಗೋದಕ್ಕಿಂತ ಮುಂಚೆನೆ ಅವರಿಗೆ ಫರಾರಿ ಮಾಡಿಸ್ಬಿಡೋದಂದ್ರೆ ವಿದೇಶಕ್ಕೆ ಕಳಿಸ್ಬಿಟ್ಟು ಅರ್ಥ ಏನು? ಸರ್, ಪ್ರಹ್ಲಾದ್ ಜೋಶಿ ಅವರು ಈಗ ಅದೇ ರಾಜ್ಯ ಸರ್ಕಾರ ಹೋಗೋವರೆಗೆ ಏನು ಕತ್ತೆ ಕಾಯ್ತಿತ್ತು ಅನ್ನುವಂಥ ಒಂದು ಪ್ರಶ್ನೆ. ಮತ್ತೆ ವಿದೇಶಾಂಗ ಅದನ್ನ ಪಾಸ್ಪೋರ್ಟ್ ರದ್ದು ಮಾಡಬೇಕಾದ್ರೆ ಅದರದ್ದೇ ಆದಂತ ಒಂದು ಪ್ರಕ್ರಿಯೆಗಳು ಇರುತ್ತವೆ. ನೋಡಿ, ಜೋಶಿ ಅವರಿಗೆ ಪ್ರಕ್ರಿಯೆದ ಅರಿವು ಇದ್ರೂ ಕೂಡ ಜಾನ್ ಕುಡ್ರ ತರ ಮಾತಾಡ್ತಾ ಇದಾರೆ. ಆಯ್ತ್ರಿ, ಈಗ ನೀವೇನ್ ಮಾಡ್ತಾ ಇದ್ರ? ನೀವ್ ಪತ್ರ ಬರದ್ರ ಆಸ್ ಅ ರೆಸ್ಪಾನ್ಸಿಬಲ್ ಪಾರ್ಲಿಮೆಂಟರಿ, ಇವ್ರ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ತಾನೆ. ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಇಂತ ಕೃತ್ಯ ಮಾಡಿದಾನೆ, ಇದನ್ನ ಖಂಡನೆ ಮಾಡಿದಾರ. ಅವರು ಖಂಡನೆ ಮಾಡ್ಬಿಟ್ಟು ಅವರು ಬರಿಬಹುದಾಗಿತ್ತಲ್ಲ MEAಗೆ ಅವ್ರ ಪಾಸ್ಪೋರ್ಟ್ ರದ್ದು ಮಾಡಿ, ಮತ್ತೆ ಇಲ್ಲಿ ಕರ್ನಾಟಕದ SIT ಗೆ ಅವ್ರ ಜೊತೆ ಕೋಆಪರೇಟ್ ಮಾಡಿ ಅಂದ್ಬಿಟ್ಟು ಏನಾದ್ರು ಬರ್ದಿದಾರ ಇವರು ಕೇಂದ್ರ ಸರ್ಕಾರಕ್ಕೆ? ಈಗ SITಗೆ ಹೋಗ್ಬಿಟ್ಟು ಬೇರೆ ದೇಶದಲ್ಲಿ ಕಾರ್ಯಾಚರಣೆ ನಡೆಸಲಿಕ್ಕೆ ಆಗತ್ತಾ ಇವ್ರೆ? ಇಸ್ ಇಟ್ ಕಾನ್ಸ್ಟಿಟ್ಯೂಷನಲಿ ಪಾಸಿಬಲ್? ನಮ್ಗೆ ಲೋಕಲ್ ಅಲ್ಲಿ ವಿತೌಟ್ ದೇರ್ ಹೆಲ್ಪ್ ಇವ್ರೇನ್ ಮಾಡಿದ್ದಾರೆ? ಜೋಶಿ ಅವರು ಆಸ್ ಅ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಏನ್ ಮಾಡಿದ್ದಾರೆ? ಎಲ್ಲಾನು ಕರ್ನಾಟಕ SIT ಮೇಲೆ ಹಾಕಿದ್ರೆ ನೀವೇನ್ ಕತೆ ಕಾಯ್ತಾ ಇದ್ರ? ಮತ್ತೆ ನಿಮ್ದು ಜವಾಬ್ದಾರಿನೇ ಇಲ್ವಾ? ಒಬ್ಬ ಸಿಟ್ಟಿಂಗ್ ಪಾರ್ಲಿಮೆಂಟ್ ಮೆಂಬರ್ ಇಂತ ಕೃತ್ಯ ಮಾಡಿದ್ಮೇಲೆ ನೀವೇನ್ ಮಾಡಿದೀರಾ ಅದು ಹೇಳಿ ಫಸ್ಟ್. ಸರ್ಕಾರ ಏನ್ ಮಾಡಿದೆ? ಪತ್ರ ಬರೆದಿದೆ ನಿಮಗೆ, ಪಾಸ್ಪೋರ್ಟ್ ರದ್ದು ಮಾಡೋದು ನಮ್ ಕೈನಲ್ಲಿ ಇದೆಯಾ? ವಿದೇಶದಲ್ಲಿ ಹೋಗಿ ಇನ್ವೆಸ್ಟಿಗೇಟಿವ್ ಏಜೆನ್ಸಿಗಳಿಗೆ ಮಾತಾಡೋದು ನಮ್ ಕೈನಲ್ಲಿ ಇದೆಯಾ? ಇವ್ರು ತಾನೇ ಶಿಫಾರಸ್ ಮಾಡ್ಬೇಕು. ಇವ್ರು ಯಾಕೆ ಶಿಫಾರಸ್ ಮಾಡಿಲ್ಲ? ಗೊತ್ತಿದ್ದು ಕೂಡ ಟಿಕೆಟ್ ಯಾಕೆ ಕೊಟ್ರು ಅದು ಹೇಳ್ಬೇಕಲ್ಲ ಜೋಶಿ ಅವರು. ಇವರು ಎಲ್ಲ ಹೈಕಮಾಂಡ್ ಸುತ್ತಮುತ್ತ ಓಡಾಡೋರೆ ತಾನೆ, ಇವರೇ ಕೊಡಿಸಿರ್ಬೋದು ಟಿಕೆಟ್, ಯಾರಿಗ್ ಗೊತ್ತು? ಸರ್, ದಿನೇ ದಿನೇ ಕಾನೂನು ಬಿಗಿ ಹಿಡಿತ ಆಗ್ತಿದ್ದಂತ ಕಾರಣಕ್ಕಾಗಿ ಅನಿವಾರ್ಯವಾಗಿ ಬಹುಶಃ ವಾಪಸ್ ಬಾ ಅನ್ನುವಂತ ಮನವಿ ಏನಾದ್ರು ಅವ್ರ ಕುಟುಂಬದಿಂದ ಆಯ್ತು ಅಂತ. ನೋಡಿ, SIT ಅವರ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ.
ಎಲ್ಲ ಸಂತ್ರಸ್ತರಿಗೆ ಕೂಡ ಅನಾನುಕೂಲ ಆಗಬಾರ್ದು, ಮತ್ತೆ ವಿಶೇಷವಾಗಿ ಈ ತನಿಖೆಗೂ ಕೂಡ ಯಾವುದೇ ರೀತಿಯಾದಂತ ಹಿಂದೇಟ್ ಆಗಬಾರ್ದು ಅಂದ್ಬಿಟ್ಟು ಅವರು ಬಿಗಿ ಮಾಡ್ತಾ ಇರೋದ್ರಿಂದ ಇವತ್ತು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಇವತ್ತು JDS-ನವರೆಲ್ಲ ಹೊರಗೆ ಬಂದು ಇದಾಗಿರೋ ತಪ್ಪು ಅವರಿಗೆಲ್ಲ ಅವ್ರಿಗೆ ವಾಪಸ್ ಬರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ, ಪಬ್ಲಿಕ್ ನಲ್ಲಿ ಹೇಳ್ತಾ ಇದ್ದಾರೆ. ಇನ್ನ ಕೂಡ ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಅವ್ರಿಗೆ ಗೊತ್ತಿರಲ್ವಾ? ಕುಟುಂಬದವ್ರು ಗೊತ್ತಿರುತ್ತೆ, ಇರಬಹುದು, ಈಗ ಏನೋ ಒಂದ್ ಸಂಪರ್ಕ ಇರ್ತದಲ್ಲ, ಅವ್ರ ಮನ್ಸು ಮಾಡಿದ್ರೆ ಬರ್ತಾರೆ. ಸುಮ್ನೆ ಪಬ್ಲಿಕ್ ನಲ್ಲಿ ಬಂದು ನಾನು ತಾಕೀತ್ ಮಾಡ್ತಾ ಇದ್ದೀನಿ ಅಂದ್ರೆ ಏನ್ ಅರ್ಥ ಇವ್ರೆ? ಜನರು ನಂಬ್ತಾರ? ಇದು ಯಾವಾಗ ಗಾಳಿ ಸುದ್ದಿ ಬಂತು ಅವಾಗ ಯಾಕೆ ತಾಕೀತ್ ಮಾಡಿಲ್ಲ? ಅವಾಗ ಯಾಕೆ ಇದು ನಿಜಾನ ಸುಳ್ಳ ಅಂತ ಕೇಳಲಿಕ್ಕೆ ಯಾಕೆ ಪ್ರಯತ್ನ ಮಾಡಿಲ್ಲ? ಇದರಿಂದ ಅವಾಗ ಈ ಗಾಳಿ ಸುದ್ದಿಯಿಂದ ಆ ಕುಟುಂಬಕ್ಕೆ ನಷ್ಟ ಆಗ್ತಾ ಇದೆ ಅಂದ್ಬಿಟ್ಟು ಸ್ವಲ್ಪನೂ ಅರಿವು ಮೂಡಿಲ್ವಾ? ಅವಾಗೇನು ಜವಾಬ್ದಾರಿ ಇರ್ಲಿಲ್ಲ ಇವ್ರ ಮೇಲೆ, JDS ಅವ್ರ ಮೇಲೆ. ಈ ಕೆಲಸ ಮೊದಲೇ ಮಾಡಬೇಕಾಗಿತ್ತು, ಮಾಡಬಹುದಾಗಿತ್ತಲ್ಲ. ನೋಡಿ, ಒಂದು ರೂಮರ್ ಇತ್ತು, ಹೌದಾ? ಪೆನ್ ಡ್ರೈವ್ದು ರೂಮರ್ ಇತ್ತು. ಯಾರ ಮೇಲೆ? ಅವರ ಕುಟುಂಬದ ಸದಸ್ಯರ ಮೇಲೆ. ಅದು ನಿಜಾನ ಇಲ್ಲ ಅಂದ್ಬಿಟ್ಟು ಪರಿಶೀಲನೆ ಮಾಡಕ್ಕನ ಒಂದ್ ಸಭೆ ಕರೆದಿರ್ಬೇಕಲ್ಲ, ಮನೆಯಲ್ಲೇ ಒಂದ್ ಮಾತುಕತೆ ನಡೆದಿರ್ಬೇಕಲ್ಲ. ಏನಪ್ಪ ಹಿಂಗ್ ಬರ್ತಾ ಇದೆ, ನಿಜಾನ ಸುಳ್ಳ ಅಂತ? ಆಗಿರೋದಿಲ್ಲ ಅಂತ ಅನ್ಕೊಂತೀರಾ? ಯಾವ ಟಿಕೆಟ್ ಯಾರಿಗೆ ಕೊಡಬೇಕು, ಮಂಡ್ಯನಲ್ಲಿ ನಿಖಿಲಿಗೆ ನಿಲ್ಸ್ಬೇಕಾಗಿಲ್ಲ, ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ನಿಲ್ಸ್ಬೇಕಾಗಿಲ್ಲ, ಅದೆಲ್ಲ ಚರ್ಚೆ ನಡೀತದೆ. ಇಂಥದ್ದು ಚರ್ಚೆ ನಡೆದಿರಲ್ಲ ಅಂತೀರಾ ನೀವು? ಒಬ್ಬ ಮಾಜಿ ಪ್ರಧಾನಿಯ ಸೀಟ್ ಬಗ್ಗೆ ಚರ್ಚೆನೆ ನಡೆಸಿಲ್ವಾ ಬಿಜೆಪಿ JDS ಅವರು? ಇವೆಲ್ಲ ನೋಡಿ ನಾಟಕ ಸರಿಯಲ್ಲ ನನ್ನ ಪ್ರಕಾರ. ಆ ಮಹಿಳೆಯರಿಗೆ ನ್ಯಾಯ ಹೇಗ್ ಕೊಡಿಸ್ತೀರಾ ನೀವು? ಇಬ್ರು ಶಾಸಕರಿದ್ದೀರಾ ಒಂದು ಕುಟುಂಬದಲ್ಲಿ, ರಾಜ್ಯಸಭಾ ಮೆಂಬರ್ ಇದ್ದೀರಾ, MLC ಇದ್ದೀರಾ, ಎಲ್ಲಾ ಮನೆಗಳು, ಮೇಲ್ಮನೆ ಕೆಳಗಡೆ ಮನೆ, ಡೆಲ್ಲಿ ಆಸ್ ವೆಲ್ ಆಸ್ ಕರ್ನಾಟಕ, 4-5 ಜನ ಸದಸ್ಯರಿದ್ದೀರಾ. ನೀವೇ ಈಗ ಮಾತಾಡಿದ್ರೆ ಸಾಮಾನ್ಯ ಜನರು ಏನ್ ಮಾಡ್ಬೇಕು? ಸರ್, ಚರ್ಚೆ ಆಗ್ಬೇಕಾಗಿರುವ ವಿಚಾರ ಬಿಟ್ಟು ಬೇರೆ ದಿಕ್ಕಿನಲ್ಲಿ ಚರ್ಚೆ ಆಗ್ತಿದೆ ಅನ್ಸುತ್ತೆ. ಹೌದು, ಬೇರೆ ದಿಕ್ಕಿನಲ್ಲೇ ಚರ್ಚೆ ಆಗ್ತಾ ಇದೆ. ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು, ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕು, ಅವರು ಸಿದ್ದರಾಮಯ್ಯ ಅವರು ಹಸ್ತಕ್ಷೇಪ ಮಾಡ್ತಾ ಇದಾರೆ. ಈ ವೈರಲ್ ಹೇಗಾಯ್ತು? ಮಾಡೋರ್ ಬಗ್ಗೆ ಏನು ಚರ್ಚೆ ಆಗ್ತಾ ಇಲ್ಲ. ಮಾಡ್ದವನು ಎಲ್ಲೂ ಹೋಗಿದ್ದಾನಂತ ಗೊತ್ತಾಗ್ತಾ ಇಲ್ಲ. ಅದು ಚರ್ಚೆ ಆಗ್ತಾ ಇರೋದೇ ಬೇರೆದು. ಆಕ್ಟರ್, ಪ್ರೊಡ್ಯೂಸರ್, ಡೈರೆಕ್ಟರ್, ಇದೇ ಚರ್ಚೆ ಆಗ್ತಾ ಇದೆ. ಸಂತ್ರಸ್ತರಿಗೆ ನ್ಯಾಯ ಕೊಡಿಸೋದು ಆಸಕ್ತಿ JDS ಅವರಿಗೆ, ಬಿಜೆಪಿ ಅವರಿಗೆ ಇಲ್ಲ. ಹುಬ್ಳಿ ಪ್ರಕರಣದಲ್ಲಿ ಏನ್ ರಾಜಾರೋಷವಾಗಿ ಎಲ್ಲಾ ಕಡೆ ಮಾಡಿದ್ರಲ್ಲ ಪ್ರೊಟೆಸ್ಟ್, ಈಗ ಯಾಕೆ ಮಾಡ್ತಾ ಇಲ್ಲ? ಆಮೇಲೆ ಇವ್ರಿಗೆ ಏನಾದ್ರೂ ನೈತಿಕತೆ ಅಥವಾ ನಾಚಿಕೆ ಇದೆಯಾ ಬಿಜೆಪಿ ಅವರಿಗೆ? ಇಂಥ ಕೃತ್ಯ ನಡೆದ ಮೇಲೆ ಇಲ್ಲಪ್ಪ ನಾವು JDS ಅವ್ರ ಜೊತೆ ಸಂಬಂಧ ಬೆಳೆಸೋದಿಲ್ಲ, ಅವರು ಸಂಬಂಧ ಕಡಿತ ಮಾಡ್ಬೋದಾಗಿತ್ತಲ್ಲ. ನಮ್ಗೆ ಇವ್ರ ಸವಾಸ ಬೇಡ ಅಂದ್ಬಿಟ್ಟು ಏನ್ ಮಾಡಿದ್ರು? ಅದು ಇನ್ನ ಗಟ್ಟಿ ಮಾಡ್ತಾರೆ. MLC ಚುನಾವಣೆಯನ್ನು ನಾವು ಮೈತ್ರಿ ಮಾಡ್ಕೊಂಡಿದೀವಿ, 1 ಸೀಟ್ ಅವ್ರಿಗೆ ಬಿಟ್ಕೊಟ್ಟಿದೀವಿ, ಇಂದು ಬಹಳ ಒಳ್ಳೆ ಪಕ್ಷ, ನಮ್ಮ ಬೇಟಿ ಬಚಾವ್ ಬೇಟಿ ಪಡಾವ್ ಸ್ಲೋಗನಿಗೆ ತಕ್ಕ ಪಾರ್ಟ್ನರ್ಸ್ ಇವರು ಅಂತ ಹೋಗಿದಾರಲ್ಲ. ಬಿಜೆಪಿ ಅವ್ರು ಏನ್ ಮಾಡ್ತಾ ಇದಾರೆ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ಬೇಕಲ್ಲ. ಸರ್, ಈಗ ಪರಿಷತ್ತು ಈಗ 7 ಸ್ಥಾನಗಳು ಖಾಲಿ ಆಗ್ತಿದೆ ಅಂತ, ಸೊ ಪೈಪೋಟಿ ಕೂಡ ತುಂಬಾ ಇದೆ ನಿಮ್ಮ ಭಾಗದಿಂದ. ಆತರ ಅಂದ್ರೆ ಅದರ ಉತ್ತರ ಕರ್ನಾಟಕ ಭಾಗ ಆತರದ್ದೇನು? ನೋಡಿ, ಖಂಡಿತವಾಗೂ ಈಗ 136 ಸೀಟ್ ಇರೋದ್ರಿಂದ ಪೈಪೋಟಿ ಇರೋದು ಸಹಜ. ಆಮೇಲೆ ಎಲ್ಲಾ ಸಮಾಜಕ್ಕೂ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೂಡ ನಿರೀಕ್ಷೆ ನಮ್ಮ ಪಕ್ಷದಿಂದಾನೇ ಜನರ ನಿರೀಕ್ಷೆ ಇರುತ್ತೆ. ಸೊ ಸ್ವಲ್ಪ ಯಾವಾಗ್ಲೂ ಆಯ್ಕೆ ಮಾಡೋ ಪ್ರಕ್ರಿಯೆ ಏನಿದೆ ಕಷ್ಟನೇ, ಯಾಕಂದ್ರೆ 7 ಜನಕ್ಕೆ 70 ಜನ ಆಕಾಂಕ್ಷಿಗಳು ಇರ್ತಾರೆ. ಸೊ ಅದರಿಂದ ಯಾವುದೇ ಪಕ್ಷಕ್ಕೆ ಇರ್ಬೋದು, ಇದು ಯಾವಾಗ್ಲೂ ಕೂಡ ಏನು ಟಫ್ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಇದು. ಸೊ ಅದು ಅದೇ ರೀತಿ ನಮ್ಮ ಪಕ್ಷದಲ್ಲಿ ಕೂಡ ನೀವು ಹೇಳಿದಂಗೆ ಸ್ವಲ್ಪ ಪೈಪೋಟಿ ಇರೋದು ಸಹಜ. ಆದ್ರೆ ಏನೇ ಇರಲಿ ಕೂಡ ಪ್ರಾದೇಶಿಕ ಹಾಗೂ ಮತ್ತೆ ಎಲ್ಲ ಸಮಾಜಗಳಿಗೆ ನ್ಯಾಯ ಒದಗಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನ ನಮ್ಮ ಪಕ್ಷದಿಂದ ಆಗುತ್ತೆ. ಸರ್, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಿಸಿದ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಇತ್ತೀಚೆಗೆ. ಅಂದ್ರೆ DK ಶಿವಕುಮಾರ್ ಅವರು ಈಗ ಲೋಕಸಭಾ ಚುನಾವಣೆ ಬಳಿಕ ಅವರು ಇಳಿದ್ರೆ, ಪದತ್ಯಾಗ ಮಾಡಿದ್ರೆ, ಆಲ್ಟರ್ನೇಟಿವ್ ಆಗಿ ಬೇರೆ ಸಮರ್ಥನೆ ಮಾಡಿದ್ರೆ ಅಂತ ಅವರಂತೂ ಎಲ್ಲೂ ಹೇಳಿಲ್ಲ ಮಾಡ್ತೀನಿ ಅಂತ. ಫಸ್ಟ್ ಎಲೆಕ್ಷನ್ ನಮ್ದು ಈಗ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ಇದೆ, ಮತ್ತೆ ಅದಾದ್ಮೇಲೆ ನಮ್ಮ ಮೇಲ್ಮನೆಗೆ ಕೂಡ ಆಯ್ಕೆ ಮಾಡುವ ಪ್ರಕ್ರಿಯೆ ನಡೆದಿದೆ. ಅದೆಲ್ಲ ಆಗ್ಲಿ, ಅದಾದ್ಮೇಲೆ DK ಶಿವಕುಮಾರ್ ಅವರು ಬಹಳ ಸಮರ್ಥವಾಗಿ ಅವರ ಜವಾಬ್ದಾರಿಯನ್ನ ಮಾಡಿದ್ದಾರೆ, ಯಶಸ್ವಿಯಾಗಿ ಮತ್ತೊಮ್ಮೆ ಅವರು ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರು ಸೇರಿ ಮತ್ತೊಮ್ಮೆ ನಮ್ಮ ಸರ್ಕಾರವನ್ನ ತಂದಿದ್ದಾರೆ. ಈಗ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಹೆಚ್ಚು ಗಮನ ಕೊಡೋದಿದ್ರೆ ಅದು ತೀರ್ಮಾನ ಹೈಕಮಾಂಡ್ ಅವ್ರು ಮಾಡ್ತಾರೆ. ಶಿವಕುಮಾರ್ ಸಾಹೇಬ್ರು ಏನು PCC ಅಧ್ಯಕ್ಷರು ಇರ್ಬೇಕಾ ಇರಬಾರ್ದಾ ಅಂದ್ಬಿಟ್ಟು ಅವರೇ ನಿರ್ಧಾರ ಮಾಡ್ತಾರೆ. ದ ರೈಟ್ ಟು ರೆಫ್ಯೂಸ್ I think Honorable PCC President has earned.
ಅವರು ಇರ್ಬೇಕಂದ್ರೆ ಕಂಟಿನ್ಯೂ ಮಾಡ್ಬೇಕಾದ್ರೂ ಅವ್ರಿಗೆ ಕಂಟಿನ್ಯೂ ಮಾಡ್ತಾರೆ. ಇಲ್ಲ ಸಾಕು ನಾನು ಅಡ್ಮಿನಿಸ್ಟ್ರೇಷನ್ ಮೇಲೆ ಗಮನ ಕೊಡ್ತೀನಿ ಮತ್ತು ಪಕ್ಷಕ್ಕೂ ನಾವು ಯಾರಿಗಾನ ಮಾಡಿದ್ರೆ ನಾವು ಸಂಪೂರ್ಣವಾಗಿ ಸಹಕಾರ ಕೊಡ್ತೀನಿ ಅಂದ್ರೆ ಅವರು ಹೈಕಮಾಂಡ್ ಅವರು ಚರ್ಚೆ ಮಾಡ್ಕೊಂಡು ಮಾಡ್ತಾರೆ. ಆದ್ರೆ ಅವ್ರೇನೋ ಹೇಳಿದಾರೆ ಅಂದ್ಬಿಟ್ಟು ಮಾಧ್ಯಮದವರೇ ಕಲ್ಪನೆ ಮಾಡುವೆ ಅದನ್ನ ಹೂವಾ ಮಾಡಿ ಅದನ್ನ ನೀವು KPCC ನಲ್ಲಿ ಬಿಟ್ಟು ಅದನ್ನ ಸಾರ್ವಜನಿಕರ ಚರ್ಚೆಗೆ ಬಿಟ್ರೆ ನಿಮ್ದು ಅದು ಹೆಡ್ಲೈನಿಗೆ ಅಷ್ಟೇ ಇರ್ತದೆ ಸೀಮಿತ. ಆದ್ರೆ ತೀರ್ಮಾನ ಮಾಡೋದು ಮೇಲ್ಗಡೆ ಖರ್ಗೆ ಸಾಹೇಬ್ರು, DK ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರು. ಕಲುಷಿತ ನೀರು ಸೇವನೆ ಪ್ರಕರಣ ಏನು ಕ್ರಮ? ನೋಡಿ, ಈಗಾಗಲೇ ಮೈಸೂರಿನಲ್ಲಿ 2 ಪ್ರಕರಣಗಳು ಬಂದಿದೆ. ಒಂದು ಮುನ್ಸಿಪಾಲಿಟಿನಲ್ಲಿ ವ್ಯಾಪ್ತಿನಲ್ಲಿ ಬಂದಂತ ಏನು ಪ್ರಕರಣ ಇದೆ, ಅದು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳೇ ಸ್ವತಃ ಅದ್ರ ಬಗ್ಗೆ ಮೀಟಿಂಗ್ ತಗೊಂಡಿದ್ದಾರೆ. ಮತ್ತೆ ಗ್ರಾಮೀಣ ಪ್ರದೇಶ ಕುಡಿಯೋ ನೀರಿನಲ್ಲಿ ಈಗ ಮಳೆಗಾಲ ಬಂದಾಗ ಸಹಜವಾಗಿ ಮತ್ತೊಮ್ಮೆ ಎಲ್ಲ ಕಲುಷಿತ ನೀರು ಏನು ನಿಮ್ಮ RO ಪ್ಲಾಂಟ್ಸ್ ಇರ್ಬೋದು, ನಿಮ್ಮ ಸುವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಆಗಿರ್ಬೋದು, ಒಂದು ಪ್ರವಾಹ ತರನೇ ಬಂದ್ಬಿಡುತ್ತೆ. ಸೊ ಅದಕ್ಕೆ ನಾವು ಈಗಾಗಲೇ ಒಂದ್ಸರಿ ಮೀಟಿಂಗ್ ಮಾಡಿದೀವಿ ಮತ್ತೆ ನಾವು ಡೈರೆಕ್ಷನ್ಸ್ ಕೂಡ ನಾವು ಇಶ್ಯೂ ಮಾಡ್ತಾ ಇದೀವಿ. ಇವತ್ತು ನಾಳೆನಲ್ಲಿ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅನ್ನ ನಾವು ಮಾಡಿ ಕಲುಷಿತ ನೀರನ್ನ ಮತ್ತೆ ಯಾವ ರೀತಿ ನಾವು ಟ್ರೀಟ್ ಮಾಡಬೇಕು ಮತ್ತೆ ಮುಂಜಾಗ್ರತವಾಗಿ ನಾವು ಏನೇನು ಕ್ರಮ ತಗೋಬೇಕು ಅಂದ್ಬಿಟ್ಟು ಕೂಡ ನಾವು ಒಂದು ಆಪರೇಷನಲ್ ಗೈಡ್ಲೈನ್ಸ್ ಅನ್ನ ಮಾಡಿ ಇವತ್ತು ನಾಳೆನಲ್ಲಿ ಹೊರಡಿಸ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.